ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವಾಗ ಏನು ಮಾತಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ನೋಡಿ. ಇವತ್ತಿನ ಬೆಳಗಿನ ಪೇಪರ್ನ ನೀವೆಲ್ಲರೂ ನೋಡಿದ್ದೀರಿ. ಏನು, ಚೀನಾದಿಂದಾಗಿ ನಾವು ಭಾರತವನ್ನು ಕಳ್ಕೊಳ್ಬೇಕಾಯಿತು ಅಂತ ಡೊನಾಲ್ಡ್ ಟ್ರಂಪ್ ಭಾಳ ವಿಷಾದಕರವಾಗಿ ಒಂದು ಟ್ವೀಟ್ ಮಾಡಿದ್ದನ್ನು ಬಹುತೇಕ ಎಲ್ಲ ಪತ್ರಿಕೆಗಳಲ್ಲಿ ಇವತ್ತು ನಾವು ನೋಡಿದ್ದೀವಿ. ಅಂದರೆ ನಾವು ಭಾರತ ಮತ್ತು ರಷ್ಯಾವನ್ನು ಚೀನಾದ ಕಾರಣದಿಂದ, ಅಂದರೆ ಆ ಕರಾಳ ದೇಶ ಚೀನಾದ ಕಾರಣದಿಂದ ನಾವು ಈ ಎರಡೂ ದೇಶಗಳನ್ನು ಕಳ್ಕೊಳ್ಬೇಕಾಯಿತು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಭಾಳ ಸಾರ್ಕಾಸ್ಟಿಕ್ ಆಗಿ ಭಾಳ ವ್ಯಂಗ್ಯವಾಗಿ ಭಾರತ ಮತ್ತು ರಷ್ಯಾಗೆ ಶುಭ ಕೋರಿದರು ಡೊನಾಲ್ಡ್ ಟ್ರಂಪ್. ಅಂದರೆ ಅವರ ಆ ಟ್ವೀಟನ್ನು ನೋಡಿದ ತಕ್ಷಣ ಎಲ್ರಿಗೂ ಅನಿಸಿತ್ತು ಇದು ಮುಗೀತು ಕತೆ, ಇನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಒಂದು ನೆಗೋಸಿಯೇಷನ್ ಸಾಧ್ಯನೇ ಇಲ್ಲ, ಟ್ರಂಪ್ ಈ ರೀತಿಯ ಹುಚ್ಚಾಟಗಳನ್ನು ಇನ್ನೂ ಮುಂದುವರಿಸ್ತಾರೆ ಅನ್ನುವಂಥ ನಿರ್ಧಾರಕ್ಕೆ ಭಾಳಷ್ಟು ಮಂದಿ ಬಂದಿದ್ದರು. ಆದರೆ ಅದಾಗಿ ಕೆಲವೇ ಗಂಟೆಗಳ ನಂತರ ಇವತ್ತು ಟ್ರಂಪ್ ಒಂದು ಮಾತನ್ನು ಆಡಿದ್ದಾರೆ. ಭಾರತ ಮತ್ತು ಅಮೆರಿಕ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡಿದೆ, ನಾನು ಮತ್ತು ಮೋದಿ ಒಳ್ಳೆಯ ಸ್ನೇಹಿತರು, ಮೋದಿ ಈಸ್ ಗ್ರೇಟ್ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಇದೇನಿದು? ಕೆಲವೇ ಗಂಟೆಗಳ ಹಿಂದೆ ಹಾಗೆ ಮಾತಾಡಿದವರು ಈ ರೀತಿ ಮಾತಾಡೋದಕ್ಕೆ ಏನು ಕಾರಣ? ಟ್ರಂಪ್ ಏನು ಮಾತಾಡಿದ್ರು ಹಾಗಾದರೆ? ಒಂದ್ಸಲಿ ನಾವು ನೋಡ್ಕೊಂಡು ಬರೋಣ. And are you ready to reset relations with India at this point? I always will. I'll always be friends with Modi. He's great. Prime Minister, he's great. I'll always be friends, but I just don't like what he's doing at this particular moment. But India and the United States have a special relationship. There's nothing to worry about. ನೋಡಿದ್ರಲ್ಲ? ಸೊ ಕೆಲವೇ ಗಂಟೆಗಳ ಹಿಂದೆ ತಾನೇ ಮಾಡಿದ ಟ್ವೀಟ್ಗೆ ವ್ಯತಿರಿಕ್ತವಾಗಿ ಟ್ರಂಪು ಮೋದಿ ಈಸ್ ಗ್ರೇಟ್ ಅಂತಾನೆ, ಭಾರತ ಮತ್ತು ಅಮೆರಿಕ ನಡುವಣ ಸಂಬಂಧ ಭಾಳ ಒಳ್ಳೆಯ ಸಂಬಂಧ ಅಂತಾರೆ. ಸೊ ಅರ್ಥವೇ ಆಗ್ತಾ ಇಲ್ಲ. ಟ್ರಂಪ್ ಏನಾದರೂ ತನ್ನ ಸ್ಟ್ಯಾಂಡನ್ನು ಸಾಫ್ಟನ್ ಮಾಡಿಕೊಂಡ್ರ, ಸ್ವಲ್ಪ ಬಗ್ಗದ್ರ ಟ್ರಂಪು ಭಾರತದ ವಿರುದ್ಧ? ಒಂದು ಪ್ರಶ್ನೆ ಮೂಡೋದು ಸಹಜ ಸ್ನೇಹಿತರೆ. ಇದಕ್ಕೆ ಪೂರಕ ಅನ್ನೋ ಹಾಗೆ ನಿನ್ನೆ ಒಂದು ಘಟನೆ ಕೂಡ ನಡೀತು ವಾಷಿಂಗ್ಟನ್ನಲ್ಲಿ. ಅಮೆರಿಕಾದ ಎಲ್ಲ ಉದ್ಯಮಿಗಳ ಒಂದು ಸಭೆಯನ್ನು ಕರೆದಿದ್ದರು, CEO ಸಭೆಯನ್ನು ಕರೆದಿದ್ದರು ಡೊನಾಲ್ಡ್ ಟ್ರಂಪ್. ಆ CEO ಸಭೆಯಲ್ಲಿ ಫೇಸ್ಬುಕ್ನ CEO ಮಾರ್ಕ್ ಜುಕರ್ಬರ್ಗ್ ಕೂಡ ಭಾಗವಹಿಸಿದರು. ನಿಮಗೆ ನೆನಪಿರಬೇಕು, ಒಂದು ಕಾಲದಲ್ಲಿ ಮಾರ್ಕ್ ಜುಕರ್ಬರ್ಗ್ನ ಕಂಡ್ರೆ ಡೊನಾಲ್ಡ್ ಟ್ರಂಪ್ಗೆ ಆಗ್ತಾ ಇರಲಿಲ್ಲ. ಫೇಸ್ಬುಕ್ಕನ್ನು ಅವರು ಎಷ್ಟು ವಿರೋಧಿಸಿದರು ಅನ್ನೋದು ಆಗಿನ ಎಲೆಕ್ಷನ್ ಟೈಮಲ್ಲಿ ನಾವೆಲ್ಲ ನೋಡ್ಬೋದಿತ್ತು. ಸೊ ಅಂಥ ಮಾರ್ಕ್ ಜುಕರ್ಬರ್ಗ್ನೂ ಸಹ ಆ ಸಭೆಗೆ ಕರೆದಿದ್ದರು. ಬಹುಶಃ ಎಲಾನ್ ಮಸ್ಕ್ ಮಾತ್ರ ಕರೆದಿರಲಿಲ್ಲ. ಅವರೊಬ್ಬರನ್ನ ಬಿಟ್ಟು ಅಮೆರಿಕಾದ ಎಲ್ಲ ಕಂಪನಿಗಳ ಬಹುತೇಕ CEOಗಳನ್ನು ಕರೆದಿದ್ದರು ಆ ಸಭೆಗೆ. ಆ ಸಭೆಯಲ್ಲಿ ಭಾರತೀಯ ಮೂಲದ CEOಗಳು ಸಹ ಭಾಗವಹಿಸಿದರು. ಯಾರು? ಗೂಗಲ್ನ CEO ಸುಂದರ್ ಪಿಚಾಯ್, ಮತ್ತು ಮೈಕ್ರೋಸಾಫ್ಟ್ನ ಸತ್ಯ ನಡೇಲಾ, ಮತ್ತು ಇನ್ನೊಂದು 2-3 ಜನ. ಆ ಸಭೆಯಲ್ಲಿ ಡೊನಾಲ್ಡ್ ಟ್ರಂಪ್ ಸುಂದರ್ ಪಿಚಾಯ್ಗೆ ಮತ್ತು ಸತ್ಯ ನಡೆಲ್ಲಾಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅವರ ಉತ್ತರಗಳಿಂದ ಖುಷಿ ಆಗ್ತಾರೆ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಶಾಬಾಷ್ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. Yesterday, Google had a very good day yesterday, and you want to talk about that big day you had yesterday? Well, I'm glad it's over. Don't forget, Biden was the one that prosecuted that lawsuit. You know that, right? Look, it's a long process. I appreciate that your administration had a constructive dialogue, and we were able to get it to some Right. resolution. I would echo what Sergey said. I think the AI moment is one of the most transformative moments any of us have ever seen or will see in our lifetimes. So making sure the U.S. is at the forefront, and I think your administration is investing a lot. Already the AI action plan under your leadership, I think, is a great start, and we look forward to working together, and thanks for your leadership. Great job you're doing. Incredible, really, job. What about Microsoft? That's a big number. Each year we are close to, in the United States, around $75 to $80 billion. Good. Very good. Thank you very much. Absolutely. ಹೇಗೆ ಡೊನಾಲ್ಡ್ ಟ್ರಂಪ್ ಭಾರತೀಯ ಮೂಲದ CEOಗಳ ಜೊತೆ ಮಾತಾಡ್ತಾ ಇದ್ದಾರೆ ಅಂತ. ಅವರು ಭಾರತೀಯ ಮೂಲದವೇ ಆದರೂ ಕೂಡ ಅವರು ಅಮೆರಿಕನ್ ಪ್ರಜೆಗಳೇ, ಹಾಗಾಗಿ ಅವರ ನಿಷ್ಠೆ ಅಮೆರಿಕಾಗೆ, ಅದು ಬೇರೆ ಪ್ರಶ್ನೆ. ಆದರೆ ಭಾರತ ಅಂದ ತಕ್ಷಣ ಕೆಂಡ ಕಾರ್ತಿದ್ದಂಥ ಡೊನಾಲ್ಡ್ ಟ್ರಂಪ್ ಯಾವ ರೀತಿ ಇಂಡಿಯನ್ ಮೂಲದ CEOಗಳ ಜೊತೆ ವ್ಯವಹರಿಸ್ತಾ ಇದ್ದಾರೆ ಅಂತ. ಎಲ್ಲೋ ಒಂದು ಕಡೆ ಭಾರತದ ಬಗ್ಗೆ ಅವರ ಆ ಕಠಿಣವಾದ ಧೋರಣೆ ಸ್ವಲ್ಪ ಸಡಿಲವಾಯ್ತಾ ಅಂತ ಅನಿಸೋದಕ್ಕೆ ಶುರುವಾಗ್ತಾ ಇದೆ ಸ್ನೇಹಿತರೆ. ಇದಕ್ಕೆ ಕಾರಣಗಳು ಇವೆ.
ಹಲವಾರು ಕಾರಣಗಳನ್ನು ನಾವು ಪಟ್ಟಿ ಮಾಡ್ಬೋದು. 50% ತಾರೀಫ್ ಹಾಕಿದ್ರೂ ಕೂಡ ಮೋದಿ ತನ್ನ ಅತ್ಯಂತ ಆಪ್ತ ಅಂತ ಡೊನಾಲ್ಡ್ ಟ್ರಂಪ್ ಎಷ್ಟೇ ಹೇಳಿದ್ರೂ ಕೂಡ, ನಾವಿಬ್ಬರೂ ಭಾಳ ದೋಸ್ತುಗಳು ಅಂತ ಏನೇ ಹೇಳಿದ್ರೂ ಕೂಡ, ಭಾರತ ಅಮೆರಿಕಾದ ಮುಂದೆ ತಲೆಬಾಗಿ ನಿಲ್ಲಲೇ ಇಲ್ಲ. ವಾಣಿಜ್ಯ ಒಪ್ಪಂದದ ವಿಚಾರದಲ್ಲಿ ಭಾರತದ ಹಿತಾಸಕ್ತಿಯನ್ನು ನರೇಂದ್ರ ಮೋದಿ ಕಾಂಪ್ರಮೈಸ್ ಮಾಡಿಕೊಳ್ಳೇ ಇಲ್ಲ. ಯಾವ ಕಾರಣಕ್ಕೂ ನೆಗೋಷಿಯೇಷನ್ ಟೇಬಲ್ಗೆ ನರೇಂದ್ರ ಮೋದಿ ಟ್ರಂಪ್ ಅವರನ್ನು ಆಹ್ವಾನಿಸಲೇ ಇಲ್ಲ. ಇದು ಡೊನಾಲ್ಡ್ ಟ್ರಂಪ್ ಅವರಿಗೆ ಆಶ್ಚರ್ಯ ಉಂಟು ಮಾಡಿತು. ಅರೆ ಇದೇನಿದು, ಇಷ್ಟು ದಿನ ಭಾರತ ಅಮೆರಿಕ ಹೇಳ್ದಾಗ ಕೇಳ್ತಾ ಇತ್ತು, ಇದೇನು ಈಗಾಯ್ತಲ್ಲ. ಆ ಕಾರಣಕ್ಕೆ ಅವರು 50% ತಾರೀಫನ್ನು ಹಾಕಿದ್ರು. ಏನು ಮಾಡಿದ್ರು, ಭಾರತ ಕ್ಯಾರಿ ಅನ್ನಲಿಲ್ಲ. ಸ್ವಲ್ಪ ಎಲ್ಲೋ ಒಂದು ಕಡೆ ಅವ್ರಿಗೆ ಶಾಕ್ ಆಯಿತು. ಅದಾದ ನಂತರದಲ್ಲಿ ರಷ್ಯಾದಿಂದ ನೀವು ಆಯಿಲ್ ತೊಗೊಳ್ಳೋದನ್ನು ನಿಲ್ಲಿಸಿದ್ರೆ ನಾನು ನಿಮಗೆ 50% ತಾರೀಫನ್ನು ಕಡಿಮೆ ಮಾಡ್ತೀನಿ ಎನ್ನುವಂಥ ಒಂದು ಆಫರನ್ನು ಕೊಟ್ಟರು. ರಷ್ಯಾದಿಂದ ತೈಲವನ್ನು ತಗೊಳ್ಳೋದು ನಿಲ್ಲಿಸೋದಿರಲಿ, ಇನ್ನೂ ಜಾಸ್ತಿ ಮಾಡ್ತು ಭಾರತ. ಆಯಿಲನ್ನು ರಷ್ಯಾದಿಂದ ತಗೊಳ್ಳುವಂಥದ್ದನ್ನು ಜಾಸ್ತಿ ಮಾಡಿ ಅದೇ ಯುರೋಪ್ಗೆ ಮತ್ತು ಅದೇ ಉಕ್ರೇನ್ಗೆ ಕಚ್ಚಾ ತೈಲವನ್ನು ರಷ್ಯಾದಿಂದ ತಗೊಂಡು ಸಂಸ್ಕರಿತ ತೈಲವನ್ನು ಯುರೋಪ್ಗೆ ಮತ್ತು ಅದೇ ಉಕ್ರೇನ್ಗೆ ಕೊಡುವಂಥ ಪ್ರಕ್ರಿಯೆ ಏನಿತ್ತು ಅದಿನ್ನೂ ಜಾಸ್ತಿ ಆಗ್ತಾ ಹೋಯಿತು. ಇದು ಟ್ರಂಪ್ಗೆ ಇನ್ನೊಂದಷ್ಟು ಆಶ್ಚರ್ಯ ಆಯಿತು ಮತ್ತು ಶಾಕ್ ಆಯಿತು. ನಾನು ಇಷ್ಟೆಲ್ಲ ಹೇಳಿದ್ರು ಇದು ಜಾಸ್ತಿ ಆಗ್ತಾ ಇದೆಯಲ್ಲ, ಇನ್ನೂ ಕೋಪ ಟ್ರಂಪ್ಗೆ ತಡೆಯೋಕ್ಕೆ ಆಗಲಿಲ್ಲ. ಇವರೇನು ಬಗ್ತಾನೆ ಇಲ್ವಲ್ಲ ಭಾರತ. ಅದಕ್ಕೂ ಮುಂಚಿನ ವಿಚಾರಕ್ಕೆ ನಾನು ಹೋಗ್ತೇನೆ, ಎಲ್ಲಿ ಇದರ ಮೂಲ ಶುರುವಾಗಿದ್ದು ಅಂತ. ಭಾರತ ಮತ್ತು ಪಾಕಿಸ್ತಾನ ನಡುವಣ ಆಪರೇಷನ್ ಸಿಂಧೂರ್ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ ಟ್ರಂಪು ತನ್ನ ಮಧ್ಯಸ್ಥಿಕೆಯಲ್ಲಿ ಯುದ್ಧ ನಿಲ್ತು ಅಂತ ಹೇಳ್ತಾರಲ್ಲ, ಆ ಸುಳ್ಳನ್ನು ಒಪ್ಕೊಳ್ಳೋದಕ್ಕೆ ಭಾರತ ರೆಡಿ ಇರಲಿಲ್ಲ. ನರೇಂದ್ರ ಮೋದಿ ಟ್ರಂಪ್ ಅವರ ಆ ಸುಳ್ಳನ್ನು ಯಾವ ಕಾರಣಕ್ಕೂ ಒಪ್ಪಲಿಲ್ಲ. ಮಧ್ಯಸ್ಥಿಕೆ ಅನ್ನೋದು ನಡೀಲೇ ಇಲ್ಲ. ಭಾರತ ಈ ವಿಚಾರದಲ್ಲಿ ತನ್ನದೇ ನಿರ್ಧಾರವನ್ನು ಕೈಗೊಳ್ತು. ಪಾಕಿಸ್ತಾನದ ಮನವಿಯ ಮೇರೆಗೆ ನಾವು ಯುದ್ಧವನ್ನು ನಿಲ್ಲಿಸಿದ್ವಿ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟ ಮಾತುಗಳಲ್ಲಿ ಹೇಳ್ತಾ ಹೋದರು ನರೇಂದ್ರ ಮೋದಿ. ಆವಾಗ ಏನಾದರೂ ಮಾಡಿ ಭಾರತವನ್ನು ಬಗ್ಗಿಸಬೇಕು ಅಂತ ಆಗ ಶುರುವಾದಂಥ ಟ್ರಂಪ್ ಈ ರೀತಿಯ ಒಂದು ಹುಚ್ಚಾಟ ನಿನ್ನೆ ನೋಡಿದ್ರೆ ಒಂದು ಸ್ವಲ್ಪ ಎಲ್ಲೋ ಸ್ವಲ್ಪ ಸಾಫ್ಟ್ ಆದ ಹಾಗೆ ಕಾಣ್ತಾರೆ. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ. ಚುನಾವಣಾ ಸಂದರ್ಭದಲ್ಲಿ ಟ್ರಂಪ್ ಹೇಳಿದರು, ಏನು, ನಾನು ಗೆದ್ದು ಮೊದಲನೇ ದಿನವೇ ನಾನು ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸ್ಬಿಡ್ತೀನಿ ಅಂತ. ಇವತ್ತಿಗೆ 6 ತಿಂಗಳಾಯಿತು, ಯುದ್ಧ ನಿಂತೇ ಇಲ್ಲ. ಟ್ರಂಪ್ಗೆ ಮುಖಭಂಗ. ಆದರೆ ಅದಕ್ಕೆ ವಿರುದ್ಧವಾಗಿ ಏನು ನಡೀತಾ ಇದೆ ನೋಡಿ, SCO ಶೃಂಗಸಭೆ ನಡೀತು ಚೀನಾದಲ್ಲಿ. ಅಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್, ಚೀನಾದ ಮುಖ್ಯಸ್ಥ ಜಿನ್ಪಿಂಗ್ ಮತ್ತು ಮೋದಿ ಎಷ್ಟು ಕ್ಲೋಸ್ ಆಗಿದ್ದರು, ಅವರು ಯಾವ ರೀತಿ ಅಲ್ಲಿ ನಡ್ಕೊಂಡ್ರು, ಆ ಮೂಲಕ ಟ್ರಂಪ್ಗೆ ಏನು ಸಂದೇಶ ಕೊಡಬೇಕು ಅದನ್ನು ಕೊಟ್ಟರು. ಇದನ್ನು ಡೊನಾಲ್ಡ್ ಟ್ರಂಪ್ ನೋಡ್ತಾ ಅನ್ನಿಸ್ತು, ನಾನು ಏನು ಚುನಾವಣಾ ಪೂರ್ವದಲ್ಲಿ ಒಂದು ಮಾತು ಕೊಟ್ಟಿದ್ದೆ, ಒಂದೇ ದಿನದಲ್ಲಿ ನಾನು ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸ್ಬಿಡ್ತೀನಿ ಅಂತ, ಅದು ಯಾಕೋ ಆಗ್ತಾ ಇಲ್ಲ. ಉಕ್ರೇನ್ ಮತ್ತು ರಷ್ಯಾ ಇಬ್ಬರ ಜೊತೆನೂ ಸಹ ಭಾರತ ಚೆನ್ನಾಗಿದೆ. ಒಂದು ವೇಳೆ ಅವರ ಮಾತೇನೋ ನಡೆದುಬಿಟ್ಟು ರಷ್ಯಾ ಉಕ್ರೇನ್ ಯುದ್ಧ ನಿಂತುಬಿಟ್ರೆ ಆತಂಕ ಶುರುವಾಗ್ಬಿಡ್ತು ಟ್ರಂಪ್ಗೆ. ಸರಿ, ಒಂದು ಆಟ ಆಡಿ ನೋಡೋಣ ಅಂತ ಈಗ ಮೋದಿ ನನ್ನ ಆತ್ಮೀಯ ಸ್ನೇಹಿತ, ಹಿ ಈಸ್ ಗ್ರೇಟ್ ಅನ್ನುವಂಥ ಮಾತುಗಳನ್ನು ಟ್ರಂಪ್ ಈಗ ಆಡ್ತಾ ಇದ್ದಾರೆ. ಇಷ್ಟೆಲ್ಲ ಅವರು ಮಾತಾಡಿದ್ರು ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇದುವರೆಗೆ ಒಂದೇ ಒಂದು ರೀತಿಯಲ್ಲಿ, ಒಂದೇ ಒಂದು ಮಾತಿನಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಟ್ರಂಪ್ ಯಾವ ಹೇಳಿಕೆಗೂ ಕೊಟ್ಟಿಲ್ಲ. ತಮ್ಮ ಪ್ರಬುದ್ಧತೆಯನ್ನು ನರೇಂದ್ರ ಮೋದಿ ಪ್ರದರ್ಶನ ಮಾಡಿದ್ದಾರೆ. ಹಾಗಂದ್ಬಿಟ್ಟು ನರೇಂದ್ರ ಮೋದಿ ಅಥವಾ ಭಾರತ ಅಮೆರಿಕಾದ ಜೊತೆಗಿನ ವಾಣಿಜ್ಯ ಒಪ್ಪಂದಕ್ಕೆ ನೆಗೋಸಿಯೇಷನ್ ಟೇಬಲ್ಗೆ ಹೋಗೋಲ್ಲ ಅಂತಲ್ಲ. ಥ್ರೂ ಪ್ರಾಪರ್ ಚಾನಲ್ ಅವರ ಆರ್ಥಿಕ ನಿಯೋಗ ಬರಬೇಕು, ನಮ್ಮ ಆರ್ಥಿಕ ನಿಯೋಗ ಹೋಗಬೇಕು, ಕೂತ್ಕೊಂಡು ಮಾತುಕತೆ ಆಡಬೇಕು, ಪರಸ್ಪರ ಒಪ್ಪಿಗೆ ಆಗುವಂತಹ ಒಂದಷ್ಟು ಅಂಶಗಳನ್ನು ಸೇರಿಸಬೇಕು, ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಬೇಕು. ನರೇಂದ್ರ ಮೋದಿ ಸರ್ಕಾರ ಇದನ್ನೇ ಮೊದಲನೇ ದಿನದಿಂದಲೂ ಮಾಡ್ಕೊಂಡು ಬರ್ತಾ ಇರೋದು. ಟ್ರಂಪ್ ಏನೋ ಮಾತಾಡ್ಬಿಟ್ರು ಅಂತ ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಮಾತಾಡಿಲ್ಲ. ಹಾಗಾಗಿಯೇ ಇವತ್ತು ಭಾರತದ ಬಗ್ಗೆ
ಇಡೀ ವಿಶ್ವದಲ್ಲಿ ಒಂದು ರೀತಿಯ ಅಪ್ರಿಸಿಯೇಷನ್ ಸಿಗ್ತಾ ಇರುವಂಥದ್ದು. ಯುರೋಪಿಯನ್ ಯೂನಿಯನ್ ಸಹ ಭಾರತದ ಈ ಒಂದು ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನಾವು ಅಮೆರಿಕಾದ ಜೊತೆ ಹೋದರೆ ಏನೇನೆಲ್ಲ ನಷ್ಟ ಮುಂದೆ ಆಗಬಹುದೋ ನಮಗೆ ಅನ್ನುವಂಥ ಚಿಂತನೆಗಳು ಈಗ ಯುರೋಪಿಯನ್ ಯೂನಿಯನ್ನಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲವನ್ನೂ ಅರ್ಥ ಮಾಡಿಕೊಂಡಂಥ ಟ್ರಂಪ್ ಈಗ ಭಾರತದ ಬಗ್ಗೆ ಸಾಫ್ಟ್ ಸ್ಟ್ಯಾಂಡನ್ನು ತಗೊಳ್ಳೋಕ್ಕೆ ಶುರು ಮಾಡಿದ್ರಾ ಅನ್ನುವಂಥ ಒಂದು ಪ್ರಶ್ನೆ ಹೇಳುತ್ತೆ. ಗೊತ್ತಿಲ್ಲ, ಟ್ರಂಪ್ ನಾಳೆ ಮತ್ತೆ ಇನ್ನೊಂದು ಹೇಳಿಕೆಯನ್ನು ನೀಡಬಹುದು. ಅವರ ಹುಚ್ಚಾಟಗಳು ಇಲ್ಲಿಗೆ ನಿಲ್ಲುತ್ತೆ ಅಂತ ನಾನೇನು ಭಾವಿಸಿಲ್ಲ, ಅಥವಾ ಯಾರೂ ಭಾವಿಸಿಲ್ಲ. ಆದರೆ ಇವತ್ತಿನ ಒಂದು ಉದಾಹರಣೆಯನ್ನು ತಗೊಂಡು ಹೇಳೋದಾದರೆ, ಟ್ರಂಪ್ ತನ್ನ ಆ ದುರಹಂಕಾರದಿಂದ ಒಂದಷ್ಟು ಆಸೆ ಬಂದು ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು.